ಬನ್ನಿ ತಿನ್ನೋಣ. ನಮ್ಮ ಮನೆಗೆ ಬೇಡ ಅಂದರು ಬಿರಿಯಾನಿ. ಇವತ್ತು ಮನೆ ಹತ್ರ ಬಂದಾಗ ಇವಳಿಗೆ ಜಡೆ ಹಾಕಕ್ಕೆ ಸಾಹಸ ಪಡಬೇಕು. Hi, hello, namaste friends, welcome back to my YouTube channel. Hi guys, ಚಿಕನ್ನು ಬಿರಿಯಾನಿ ಮಾಡ್ತಿದ್ವಿ. ಬಿರಿಯಾನಿ ಮಾಡಬೇಕಾದ್ರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಸಂಡೇ ಅಂದರೆ ನಮ್ಮ ಮನೆ ಮಾಮೂಲಿ ನಾನ್ ವೆಜ್ ಇದ್ದೇ ಇರುತ್ತೆ. ಬನ್ನಿ ಹೋಗೋಣ. A few moments later. ಹಾಯ್ ಗೈಸ್, ಬಿರಿಯಾನಿ ಮಾಡಿದ್ದಾರೆ ಮನೆಗೆ. ಬೇಕು ಅಂತ ಮಾಡಿಸ್ಕೊಂಡೆ. ಬಿರಿಯಾನಿ ತಿಂದ್ರೇ ಭಾನುವಾರದೊತ್ತು, ಇಲ್ಲಾಂದರೆ ಆಗಲ್ಲ. ಬನ್ನಿ ತಿನ್ನೋಣ. ತುಂಬ ಚೆನ್ನಾಗಿದೆ ಬಿರಿಯಾನಿ. ಹಿಂಗೆ ಟಿ ವಿ ನೋಡ್ಕೊಂಡು ತಿನ್ನೋದು ಬಿರಿಯಾನಿ. ನಮ್ಮ ಮನೆಗೆ ಬೇಡ ಅಂದರು ಬಿರಿಯಾನಿ ಇವತ್ತು, ಅಂದರೆ ನಾನು ಬೇಕು ಅಂತ ಮಾಡಿಸ್ಕೊಂಡೆ ಬಿರಿಯಾನಿ. 1 hour later. ಹಾಯ್ ಗೈಸ್, ನಾವು ಇಲ್ಲಿಂದ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಅಕ್ಕನ ಮಗಳು ಬಂದಾಳೆ ನಮ್ಮ ದೊಡ್ಡಮ್ಮನ ಮನೆಗೆ. ಬನ್ನಿ ಅವಳನ್ನ ಮಾತಾಡ್ತಾನೆ ಇವತ್ತು ಸ್ವಲ್ಪ ಹೊತ್ತು. ನೋಡಿ ಗೈಸ್, ಇವಳು ಜಡೆ ಹಾಕ್ಸ್ಕೊಳೋದಕ್ಕೆ ಏನಿದು, ಇವಳಿಗೆ ಜಡೆ ಹಾಕಕ್ಕೆ ಸಾಹಸ ಪಡಬೇಕು. ಹಾಯ್ ಮೇಡಮು. ಯಾರು ಹಾಕಿದ್ ಬ್ಯಾಂಡ್ ಅದು? ನೀನೇ ಹಾಕೊಂಡೆ. ಏನು ಬ್ಯಾಂಡ್ ಅದು? ಹಾಂ, ಏನದು ಓದೋದು ಏನಂತ? ಹಾಂ ಹಾಂ, ಏನದು? ಫ್ರೆಂಡ್. ಫ್ರೆಂಡ್ಶಿಪ್. ಹಾಂ, ಬರೀ ಫ್ರೆಂಡ್ ಅದು. ಫ್ರೆಂಡ್ಶಿಪ್ ಬ್ಯಾಂಡ್. ಫ್ರೆಂಡ್ಶಿಪ್ ಬ್ಯಾಂಡ್ ಅದು. ಫ್ರೆಂಡ್ಶಿಪ್ ಬ್ಯಾಂಡ್ ಯಾರು ಹಾಕಿದ್ ನಿಂಗೆ? ನೀತು. ಹಾಂ, ನೀತು. ನೀತುನಾ? ಯಾರು ನೀತು? ನೀತು ಕುಮಾರಿ. ನೀತು ಕುಮಾರಿ ಯಾರು? ನೀತು ಕುಮಾರಿ ಫ್ರೆಂಡ್. ಫ್ರೆಂಡ್ಸು? ಮ್ಯಾಮ್ ಇದ್ದಾಳೆ. ಮ್ಯಾಮ್ ನಿಮ್ಮ ಫ್ರೆಂಡಾ? ಮ್ಯಾಮ್ ಹೆಸರೇನು? ಶಿಲ್ಪಾ ಮ್ಯಾಮ್. ಶಿಲ್ಪಾ ಮ್ಯಾಮ್ ಚೆನ್ನಾಗಲ್ಲ. ಹೋಗ ಮುಖ ತಿಕ್ಕ ಮುಚ್ಕೊಂಡು. ಶಿಲ್ಪಾ ಮ್ಯಾಮು, ಮೀನಾಕ್ಷಿ ಮ್ಯಾಮು, ಜ್ಯೋತಿಬಾಯಿ. ಜ್ಯೋತಿಬಾಯಿ. ರಜಾ ಆಗೋಯ್ತಾ ನಿಂದು? ನನಗೆ 10 days ಲೀವ್ ಕೊಟ್ಟಿದ್ರು. ಅದಕ್ಕೆ ನಾವು ಅವತ್ತು ಸ್ಕೂಲ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಸ್ಯಾಟರ್ಡೇಯಿಂದ ನಮ್ಗೆ ರಜಾ ಕೊದ್ರು. ಬೈ ಫ್ರೆಂಡ್ಸ್. ಅಷ್ಟೇನಾ? ಹ್ಯಾಪಿ ಫ್ರೆಂಡ್ಸ್. ಹ್ಯಾಪಿ ಫ್ರೆಂಡ್ಸ್ ಅಷ್ಟೇನಾ? ಬೈ ಫ್ರೆಂಡ್ಸ್. ಆಮೇಲೆ 16 ಫ್ರೆಂಡ್ಸ್. ಹಾಂ, ಇಲ್ಲಿ ನೋಡ್ಕೊಂಡು ಹೇಳು. ಹಾಂ, ಇನ್ನೇ ಹೇಳು. ನಾನು ಆಮೇಲೆ ವಿಡಿಯೋ ಹಾಕ್ತಾ ಇದ್ದೀನಿ. ಹಾಂ, ಇವಾಗ ಮಾಡ್ತಾ. ನೀನು ವಿಡಿಯೋ ಮಾಡ್ತೀಯಾ? ಹಾಂ. ಕನ್ನಡ ಮಾತಾಡ್ಬೇಕು ನಾವು. ಅವರು ಕನ್ನಡ ಅವರು. ಹಾಂ, ಸ್ವಲ್ಪ ಹೊತ್ತು ಮಲಿಕೊಂಡು ಹಾಂ ಎದ್ದು ಊಟ ಮಾಡಿ ಮತ್ತೆ ಉಪವಾಸ ಇರ್ತೀಯಾ ನೀವು? ಬಾಯ್ ಮಾಡಿ. ಬಾಯ್ ಫ್ರೆಂಡ್ಸ್. ಕಿಸಿ ಗೈಸ್,
ನಮ್ಮ ದೊಡ್ಡಮ್ಮ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ, ಗಾಡಿ ಇಲ್ಲಿದೆ, ಗಾಡಿ ತಗೊಂಡು ಹೋಗೋಣ. ನಮ್ಮ ಮನೆಗೆ ಹೋಗಿ ನಿದ್ದೆ ಮಾಡೋಣ ಸ್ವಲ್ಪ ಹೊತ್ತು. ಸಂಡೇ ಇವತ್ತು ನಿದ್ದೆ ಮಾಡಿಲ್ಲ ಅಂದರೆ ಆಗಲ್ಲ. ಮನೆ ಹತ್ರ ಬಂದೆ ಗಾಯ್ಸ್, ಮನೆ ಹತ್ರ ಬಂದೆ. ಗಾಡಿಯಲ್ಲಿ ಬಂದರೆ 1 ನಿಮಿಷ ಅಷ್ಟೇ ನಮ್ಮ ದೊಡ್ಡಮ್ಮನ ಮನೆಯಿಂದ ನಮ್ಮ ಮನೆಗೆ. ಟೈಮ್ ಬಂದು ಅವಲೇ 1:15 ಆಯಿತು. ಇನ್ನೊಂದು ಟ್ರಿಪ್ ಊಟ ಮಾಡೋಣ. ಈ ಮೇಲೆ ಹತ್ತಿ ಇಳಿಯೋದೇ ಸುಸ್ತಾಗೋಗ್ತೈತೆ. ನಮ್ಮಮ್ಮ ಸೀರಿಯಲ್ ಹಾಕೊಂಡು ನೋಡ್ತಾ ಇದ್ದಾವಲ್ಲೇ. ಇವಾಗ ಒಂದು ಸ್ವಲ್ಪ ಹೋಗಿ ರೆಸ್ಟ್ ಮಾಡಿ. ಸಂಡೇ ಅಲ್ಲ ಇವತ್ತು, ನಿದ್ದೆ ಹೆವಿ ಬರ್ತೈತೆ. ವಾರ ಪೂರ್ತಿ ರೆಸ್ಟ್ ಇಲ್ಲ. ಇವತ್ತೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಾಯಂಕಾಲದಲ್ಲಿ ನಾವು ಪಾರ್ಕ್ ಅಂತ ಕರ್ಕೊಂಡು ಹೋಗೋದು, ಬೀಚ್ ಹತ್ರ ಇದು ಕೆರೆ ಕಟ್ಟೆ ಹತ್ರ ಕರ್ಕೊಂಡು ಹೋಗುತ್ತಂತ ಹೇಳಿ ಸ್ವಲ್ಪ ಹೊತ್ತು ಅವಳು ಆಟ ಆಡಿಸ್ಕೊಂಡು ಇವತ್ತು ಅಷ್ಟೇ ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಇರೋದು. ಬನ್ನಿ. ಹಾಯ್ ಫ್ರೆಂಡ್ಸ್, ಹಾಯ್ ಮಾಡು. ಎಲ್ಲಿಗೆ ಬಂದಿದ್ದೀವಿ ನಾವು? ಪಾರ್ಕ್ಗೆ, ಕೆರೆ ಕಟ್ಟೆಗೆ ಬಂದಿದ್ದೀವಿ ಫ್ರೆಂಡ್ಸ್. ಇವಳನ್ನೇ ನಾವು ಪಾರ್ಕಾಗಿ ಆಟ ಆಡಿಸ್ಬೇಕಂತೆ. ಬನ್ನಿ ಆಟ ಆಡ್ಸೋಣ ಗೈಸ್. ಒಂದು 100 ಮೀಟ್ರ್ ನಡೀಲಿಲ್ಲ ಇವಳು. 100 ಮೀಟ್ರ್ ನಡೆದಿದ್ದ ತಕ್ಷಣ ನಂಗೆ ನೋವ್ತೈತೆ, ಕಾಲು ನೋವ್ತೈತೆ, ಎತ್ಕ ಅಂತ ನನ್ನ ಹತ್ರನೇ ಎತ್ಸ್ಕೊಂಡು ಹೋಗ್ತಾವಳೆ. ಇನ್ನೇನು ಆಡ್ತಾವಳೆ ಇವಳು ಪಾರ್ಕಲ್ಲಿ. ಏನು ಆಡ್ತೀಯ ಇನ್ನು ಪಾರ್ಕಲ್ಲಿ ನೀನು? ಉಯ್ಯಾಲಿ ಆಡ್ತೀಯ? ಸುಸ್ತಾಗಿದೆಯಾ ನೀನು ಅವಾಗಲೇ? ಇನ್ನೇನು ಆಡ್ತೀಯ ಉಯ್ಯಾಲಿ? ಆಟ ಆಡ್ತೀಯ ನೀನು? ಜಾರ ಬಂಡಿ. ಅಷ್ಟೇ ಗೈಸ್, ಹೊರಡೋದು. ಇನ್ನು ಇವಳು ಕರ್ಕೊಂಡೋಗಿ ಮನೆಗೆ ಬಿಟ್ಟು ಸ್ವಲ್ಪ ಹೊತ್ತು ಮೊಬೈಲ್ ನೋಡಿಕೊಂಡು ಟೈಮ್ ಪಾಸ್ ಮಾಡಬೇಕು. ಬಾಯ್ ಮಾಡು. ಅಷ್ಟೇ ಗೈಸ್. ಏನು ಅಷ್ಟೇ ಗೈಸ್. ಒಂದು 10 ನಿಮಿಷ ಆಡಿದ್ಲು. ಇದು ಅವಲೇ ಓಡ್ಬೇಕಾದ್ರೆ ನಂಗೆ ಇಷ್ಟ ಅಂತ ಇದು ಮಾಡ್ತಾವಳೆ. ಬನ್ನಿ ಹೋಗೋಣ. ಅಷ್ಟೇ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ದಿನ ಇನ್ನೂ ಒಳ್ಳೆ ಕಂಟೆಂಟ್ ತೊಗೊಂಡ್ಬರ್ತೀನಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್. ಬಾಯ್. ಅಷ್ಟೇ.